ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸುಜ್ಞಾನ ಸಂಪತ್ತು ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಋಷಿಮುನಿಗಳು ನಮ್ಮ ಬದುಕನ್ನು ಅಮೃತಗೊಳಿಸುವ ಅವರ ವಿದ್ಯೆಯನ್ನು ಅಂದಿನ ಹಸನಾದ ಮನಸ್ಸಿನ ಎಳೆಯ ಮಕ್ಕಳಿಗೆಲ್ಲ ಹೇಳಿದ್ರು. ಮಕ್ಕಳ ಮನಸ್ಸು ತಿಳಿ ನೀರಿನಂತೆ ಪರಿಶುದ್ಧ, ಪವಿತ್ರ, ಇದೀಗ ಅರಳಿದ ಹೂವಿನಂತೆ. ಅವರ ಹೃದಯ ಸುಂದರ ಸುಮಧುರ. ಮಕ್ಕಳು ಮನದುಂಬಿ ಮೈದುಂಬಿ ನಕ್ಕರೆ ಮನೆಯೆಲ್ಲವೂ ನಗುತ್ತದೆ. ಆ ಮುಗ್ಧ ಮಕ್ಕಳು ಶತ್ರು ಮಿತ್ರರು, ಸಿರಿತನ ಬಡತನ, ಹೆಣ್ಣು ಗಂಡು, ಮೇಲು ಕೀಳು ಎಂಬ ಭೇದ ಭಾವ ಇಲ್ಲದವರು. ಅಂತೆಯೇ ನಮ್ಮ ಮನಸ್ಸು ಮಕ್ಕಳಂತೆ ಆದಾಗ ಮಾತ್ರ ನಮಗೆ ದೈವಿ ಸಾಮ್ರಾಜ್ಯದಲ್ಲಿ ಪ್ರವೇಶವೆಂದು ಬಲ್ಲವರು ಹೇಳಿದ್ರು. ಮನುಷ್ಯನೆಂದರೆ ಮನಸ್ಸು. ನಮ್ಮ ಮನಸ್ಸು ಸುಂದರವಾಗಿದ್ರೆ ಜೀವನವು ಸುಂದರ. ಆದ್ದರಿಂದ ನಮ್ಮ ಶರೀರವು ಹೇಗೇ ಇರಲಿ, ಮನಸ್ಸು ಮಾತ್ರ ಸುಂದರವಾಗಿರಬೇಕು. ನಾಲಿಗೆ ಕಹಿಯಾದ್ರೆ ಅಡಿಗೆ ಎಷ್ಟೇ ಸಿಹಿಯಾಗಿದ್ರೂ ಅದು ರುಚಿಸುವುದಿಲ್ಲ. ಮನಸ್ಸು ಮಲಿನವಾಗಿದ್ರೆ ನಮ್ಮ ಜೀವನವು ನಮಗೆ ಶಾಂತಿ ಸಮಾಧಾನ ನೀಡಲಾರದು. ಒಂದು ದೀಪವನ್ನು ಗಡಿಗೆಯಲ್ಲಿಟ್ರೆ ಆ ಗಡಿಗೆಯನ್ನಷ್ಟೇ ಅದು ಬೆಳಗುತ್ತದೆ. ಅದೇ ದೀಪವನ್ನು ವಿಶಾಲವಾದ ಕೋಣೆಯಲ್ಲಿಟ್ರೆ ಅದು ಆ ಕೋಣೆಯನ್ನೆಲ್ಲ ಬೆಳಗುತ್ತದೆ. ಅದೇ ಮನೋದೀಪವನ್ನು ಮಂದಿರದಲ್ಲಿಟ್ರೆ ಮಂದಿರವನ್ನು, ಆ ಮಂದಿರದಲ್ಲಿರುವ ಮಹಾದೇವನನ್ನು ಬೆಳಗುತ್ತದೆ. ಈ ಮನಸ್ಸಿಗೆ ಉತ್ತಮ ಸಂಸ್ಕಾರವನ್ನು ಸದಾವಕಾಶವನ್ನು ಕೊಟ್ರೆ ಅದು ಜಗದಗಲ ಮುಗಿಲಗಲ ಬೆಳೆದು ದೇವನ ಸ್ವರೂಪವನ್ನು ತಾಳುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಸುಜ್ಞಾನ ಸಂಪತ್ತು ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.